ದುಃಖದಿಂದ ಕಣ್ಣೀರು ಹಾಕ್ತಾ ಇರುವ ಅತ್ತೆ ಶಾರದಳನ್ನು ಸೊಸೆ ಅನಾಮಿಕ ಕೋಪದಿಂದ ನೋಡ್ತಾ ಇರ್ತಾಳೆ. ಶಾರದಳ ಮಗ ರಮೇಶ್, ಗಂಡ ಪ್ರಸಾದ್ ಮೌನವಾಗಿರುತ್ತಾರೆ. ಅನಾಮಿಕ ಆವೇಶದಿಂದ ಗಟ್ಟಿಯಾಗಿ, ಇನ್ನು ಇಲ್ಲೇ ಇದ್ದೀರಾ? ಇನ್ನು ಇಲ್ಲಿಂದ ಹೊರಟೋಗಿ, ಇನ್ನು ಯಾವತ್ತು ಎಲ್ಲೂ ನನಗೆ ಕಾಣಿಸ್ಬೇಡಿ, ಹೊರಟೋಗಿ ಎಂದು ಗಟ್ಟಿಯಾಗಿ ಅರಚುತ್ತಾಳೆ. ಕಣ್ಣೀರಿನಿಂದ ಶಾರದ, ಸ್ವಲ್ಪ ನಾನು ಹೇಳೋದು ಕೂಡ ಕೇಳ್ಕೊ ಸೊಸೆ. ದುಡ್ಡು ಕಳ್ತನ ನಾನು ಮಾಡಿಲ್ಲ, ಆದ್ರೂ ನನ್ ಮನೇಲಿ ನಾನೇನಕ್ಕೆ ಕಳ್ತನ ಮಾಡ್ತೀನಿ ಹೇಳು? ಮತ್ತೋದಾಗಿದೆ. ಈ ಮನೆ ನನ್ನ ಹೆಸರ ಮೇಲೆ ಯಾವತ್ತೂ ಬರ್ದಿದ್ದೀರಾ. ಈಗ ಇದು ನನ್ನ ಮನೆ. ನಾನು, ನನ್ ಗಂಡ, ನನ್ನ ತಮ್ಮ ಚರಣ್ ಇಲ್ಲೇ ಇರ್ತೀವಿ. ನೀವು ಮಾವಯ್ಯ ಹೊರಟೋಗಿ. ಬಹಳ ಸಂತೋಷ ಸೊಸೆ, ನನ್ನನ್ನು ಕೂಡ ಇಲ್ಲಿ ಇರೋ ಅಂತ ಹೇಳದೆ ನನ್ನ ಹೆಂಡತಿ ಜೊತೆ ಹೋಗು ಅಂತ ಹೇಳಿದಿ. ಗಂಡ ಹೆಂಡತಿಯರ ಬಂಧನ ಎಲ್ಲಿದ್ದರೂ ಇಬ್ಬರು ಜೊತೆಯಾಗಿ ಇರಬೇಕು. ಅದು ಗುಡಿಸಲು ಇರಬಹುದು, ಇಂತಹ ದೊಡ್ಡ ಮನೆ ಕೂಡ ಇರಬಹುದು. ಬಾ ಶಾರದ, ನಿನಗೆ ನಾನಿದ್ದೀನಿ, ನನಗೆ ನೀನಿದ್ದೀಯ. ನಮ್ಮಿಬ್ಬರಿಗೆ ಆ ದೇವರೇ ಇದ್ದಾನೆ. ನೀವು ನಿಲ್ರಿ, ನಾನು ಒಂದ್ಸಲ ಸೊಸೆ ಹತ್ರ ಮಾತಾಡ್ತೀನಿ. ನನ್ನನ್ನ ಸೊಸೆ ಅಂತ ಕರಿಬೇಡಿ. ಅನಾಮಿಕಳ ಅತ್ತೆ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ದೊಡ್ಡದಾಗಿರ್ಬೋದು ಹೊರತು ಕಳ್ಳ ಅತ್ತೆ ಶಾರದಳ ಸೊಸೆ ಅಂತ ಹೇಳ್ಕೊಂಡ್ರೆ ನನಗ್ ಬಹಳ ಕಷ್ಟ ಅನ್ಸುತ್ತೆ. ಮತ್ತೊಂದು ಸಲ ಈ ಮನೆಯಿಂದ ಹೊರಟೋಗಿ ಅಂತ ಗಟ್ಟಿಯಾಗಿ ಹೇಳೋ ಮೊದ್ಲು ನೀವು ಹೊರಟ್ರೆ ಚೆನ್ನಾಗಿರುತ್ತೆ. ಅದಲ್ಲಪ್ಪ ಮಗನೇ, ನಿನ್ ಹೆಂಡತಿ ಹೇಳಿದ ಮಾತು ಕೇಳಿದ್ಯಾ? ಸಂತೋಷ. ಹೆಂಡತಿ ಮಾತು ಗಂಡ ಕೇಳ್ಬೇಕು, ಆದ್ರೆ ಮಗು ಒಂದ್ಸಲ ಅದ್ರ ತಾಯಿ ಮಾತು ಕೇಳ್ಬೇಕಲ್ಲ. ಅನಾಮಿಕ ಹೇಳಿದಳಲ್ಲ, ಅಪ್ಪ ಈ ಕ್ಷಣವೇ ಮನೆಯಿಂದ ಹೊರಟೋಗಿ. ದುಡ್ಡು ಬೇಕು ಅಂದ್ರೆ ನಾನ್ ಕೊಡ್ತಾ ಇದ್ದೆ ಅಲ್ಲಮ್ಮ, ಕಳ್ಳತನ ಮಾಡ್ಬೇಕಾದ ಅಗತ್ಯ ಏನ್ ಬಂತು ಹೇಳು ಎಂದು ರಮೇಶ್ ಕೂಡ ಅನ್ನುತ್ತಲೇ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಕೂಡ ತಮ್ಮ ಮಾತನ್ನು ನಂಬಲಿಲ್ಲ ಎಂದು ಶಾರದಾ ಪ್ರಸಾದರಿಗೆ ಬಹಳ ದುಃಖವೆನಿಸುತ್ತದೆ. ಮಗು ರಮೇಶು, ಯಾಕಪ್ಪ? ಅಮ್ಮ ಕಳ್ಳತನ ಮಾಡಿದ್ದಾಳೆ, ಹೊರಟೋಗಿ. ಶಾರದಾ ಪ್ರಸಾದರು ಕಣ್ಣೀರಿನಿಂದ ಮನೆಯಿಂದ ಹೊರಟು ಹೋಗುತ್ತಾರೆ. ಅವನು, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಎಂದು ಹೇಳಿ ರಮೇಶ್ ಕಾರಿನಲ್ಲಿ ಹೊರಟು ಹೋಗುತ್ತಾನೆ. ಶಾರದಾ ಪ್ರಸಾದರು ಒಂದು ಚಿಕ್ಕ ಮನೆಯಲ್ಲಿ ಸಂಸಾರವಿರುತ್ತಾರೆ. ಕೈಲಾದ ಕೆಲಸ ಮಾಡಿಕೊಂಡು ಬದುಕ್ತಾ ಇರ್ತಾರೆ. ಹಾಗೆ ಕೆಲವು ದಿನ ಕಳೆಯುತ್ತದೆ. ಏನು ಶಾರದಾ ನೀನ್ ಹೇಳೋದು? ನಾವು ಬೇಡ ಅಂತ ಮನೆಯಿಂದ ತಳ್ಳಿದ ಸೊಸೆ ಮನೆಯಲ್ಲಿ ನೀನು ಕೆಲಸದೊಳಗೆ ಸೇರ್ತೀಯಾ? ಸೇರ್ತೀನಿ ಅಂತ ಅಲ್ವನೇ ನಾ ಹೇಳಿದ್ದು. ನನಗ್ ಮಾತ್ರ ಸ್ವಲ್ಪ ಇಷ್ಟವಿಲ್ಲ ಶಾರದಾ. ಮೊದಲ ಸಲ ನಿಮಗೆ ಇಷ್ಟವಿಲ್ಲದ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಕ್ಷಮಿಸ್ಬಿಡಿ. ಅದಲ್ಲ ಶಾರದಾ, ನೀನ್ ನೋಡಿದ್ರೆ ನಮ್ ಸೊಸೆ ಅನಾಮಿಕ ಹಸಿದ ಹೆಬ್ಬುಲಿ ಹಾಗೆ ಮೈ ಮೇಲೆ ಹಾರ್ತಾಳೆ. ಅತ್ತೆ ಅಂತ ನಿನಗೆ ಗೌರವನೇ ಕೊಡಲ್ಲ, ಹೀನವಾಗಿ ನೋಡಿದ್ದಾಳೆ. ದಾರುಣವಾದ ಮಾತಂದ್ಲು. ಕಡೆಗೆ ನೀನು ಕಳ್ಳ ಅಂತ ಮುದ್ರೆ ಹಾಕಿ ಹೊರಗಡೆ ಕಳ್ಸಿದ್ದಾಳೆ. ಇಲ್ಲಿ ನೋಡಿ, ನೀವು ಹೇಳ್ಬೇಕು ಅನ್ನುವ ಮಾತು ಅರ್ಥವಾಗುತ್ತೆ. ಅತ್ತೆಯಾಗಿ ಗೌರವಿಸದ ಸೊಸೆ ಕೆಲಸದವಳಾಗಿ ಹೋದ್ರೆ ಏನ್ ಬೆಲೆ ಕೊಡ್ತಾಳೆ ಅಂತ ನಿಮ್ಮ ದುಃಖವನ್ನ ನಾನು ಕೂಡ ಅರ್ಥ ಮಾಡ್ಕೋತಾ ಇದ್ದೀನಿ. ಆದ್ರೆ ತಪ್ಪೋದಿಲ್ಲ. ನಾನು ಸೊಸೆ ಮನೆಯಲ್ಲೇ ಕೆಲಸದವಳಾಗಿ ಜಾಯಿನ್ ಆಗೋಣ ಅಂತ ಯಾವಾಗಲೂ ನಿರ್ಣಯಿಸಿದ್ದೀನಿ ರೀ. ಸೊಸೆ ಬೇಕು ಅಂತಲೇ ನಿನ್ನ ಹತ್ರ ಎಲ್ಲ ಕೆಲಸ ಮಾಡಿಸ್ತಾಳೆ. ಬೆಳಿಗ್ಗೆ 5 ಗಂಟೆಗೆ ಬಾ ಅಂತ ಕೋಪದಿಂದ ಹೇಳ್ತಾಳೆ. ರಾತ್ರಿಗೆ ಲೇಟ್ ಆಗಿ ಹೋಗು ಅಂತ ವಾರ್ನಿಂಗ್ ಕೊಡ್ತಾಳೆ. ಸೊಸೆ ಏನ್ ಮಾಡಿದ್ರು ನಾನು ಸಹಿಸಲಿಕ್ಕೆ ಸಿದ್ಧವಾಗಿ ಇದ್ದೀನಿ. ನಾನು ಮನೆಗೆ ಕೆಲಸದವಳಾಗಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈಗಂತೂ ನಿಮ್ಗೇನು ಅರ್ಥವಾಗಲ್ಲ. ಅರ್ಥವಾದ ದಿನ ಶಾರದಾ ಅಂದ್ರೆ ಅಷ್ಟು ಮಾತ್ರ ಇರುತ್ತೆ ಅಂತ ನೀವೇ ನನ್ನನ್ನ ಮೆಚ್ಕೋತೀರಿ. ಮಗನ ಒಳ್ಳೇದಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದು ನನ್ಗೆ ಅರ್ಥವಾಗ್ತಾ ಇದೆ ಶಾರದಾ. ಆದ್ರೆ ದಯವಿಟ್ಟು ನನ್ನ ದಾರಿಗೆ ಅಡ್ಡಕ್ಕೆ ಬರ್ಬೇಡ್ರಿ. ಸೊಸೆ ಮನೆಯಲ್ಲಿ ಕೆಲಸದವಳಾಗಿ ಹೆಸರು ತಗೋಬೇಕು ಅಂತ ನೀನು ಅಷ್ಟೆಲ್ಲ ಆಸೆ ಪಡ್ತಾ ಇದ್ರೆ ನಾನೇನಕ್ಕೆ ಅಡ್ಡ ಮಾಡ್ತೀನಿ ಶಾರದಾ, ಹೋಗು. ಆದ್ರೆ ಜಾಗೃತಿಯಾಗಿರು. ಸೊಸೆ ಏನ್ ಹೇಳಿದ್ರು, ಯಾವ ಕೆಲಸ ಹೇಳಿದ್ರು ಗಾಬರಿಯಾಗದೆ ನಿಧಾನವಾಗಿ ಆಲೋಚಿಸಿ ಮಾಡು. ಅಮ್ಮಯ್ಯ, ಏನೋ ಒಂದು ರೀತಿಯಿಂದ ಒಪ್ಕೊಂಡ್ರಿ. ಇನ್ನು ನಾನು ಹೋಗ್ತಾ ಇದ್ದೀನ್ರಿ. ಹೋಗ್ತಾ ಇದ್ದೀನಿ ಅಲ್ಲ, ಹೋಗ್ ಬರ್ತೀನಿ ಅನ್ಬೇಕು ಶಾರದಾ. ಇಲ್ಲಿ ನಿನ್ಗಾಗಿ ನೋಡ್ತಾ ಇರುವ ಒಂದು ಮುದಿ ಪ್ರಾಣ ಇದೆ ಅನ್ನೋದನ್ನ ಮರ್ತ ಹೋಗ್ಬೇಡ, ಸರಿನಾ? ಎಂತ ಮಾತು ಅಂದ್ರೀರಿ? ನಿಮ್ಮನ್ನ ನಾನು ಮರ್ತ ಹೋಗ್ತೀನಾ? ನೀವು ನನ್ನ ಎದೆಯಲ್ಲೇ ಇರ್ತೀರಾ, ತಾಳಿ ಬೊಟ್ಟು ರೂಪದಲ್ಲೇನ ಅಲ್ವಾ? ಇನ್ನು ಶಾರದಾ ಹೊರಡುತ್ತಾಳೆ. ಅದು ಅನಾಮಿಕಳ ಮನೆ. ಗಂಡ ರಮೇಶ್, ಅನಾಮಿಕಳ ತಮ್ಮ ಚರಣ್ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಟಿಫಿನ್ ಮಾಡ್ತಾ ಇರ್ತಾರೆ. ಏನಂದ್ರೆ, ಕೆಲ್ಸದವಳು ನೋಡು ಅಂತ ಹೇಳಿದ್ದೆ ಅಲ್ಲ, ನೋಡಿದ್ರಾ? ನಾನು ಮಾಡುವುದು ಮ್ಯಾನೇಜರ್ ಜಾಬ್ ಅನಾಮಿಕ. ಕೆಲಸದವರಿಗಾಗಿ ತಿರುಗಿ ನೋಡೋಷ್ಟು ಟೈಮು ನನಗಿರೋದಿಲ್ಲ. ಆದ್ರೂ ಬೇವರ್ಸಿಯಾಗಿ ತಿನ್ಕೊಂಡಿದ್ದಾನಲ್ಲ ನಿನ್ ತಮ್ಮ, ಅವನ್ನೇ ಇಟ್ಕೋ. ಹೇಗೋ ಹೊರಗಡೆ ಕೆಲಸ ಮಾಡೋದಕ್ ಬರಲ್ಲ, ಮನೆ ಕೆಲಸವಾದ್ರೂ ಕಲ್ಸು, ಮಾಡ್ಕೋತಾನೆ ಎಂದು ಹೇಳುತ್ತಲೇ ಚರಣ್ ಕೋಪದಿಂದ ನೋಡುತ್ತಾನೆ. ಅಕ್ಕ, ಹೀಗಾದ್ರೆ ನಾನ್ ಟಿಫಿನ್ ಮಾಡಲ್ಲ, ಹೊರಗಡೆ ಹೊರಟೋಗ್ತೀನಿ. ಏನು ಅಂದ್ರೆ ನೀವು? ತಮ್ಮ, ಅವ್ರ ಮಾತನ್ನ ಹಚ್ಕೋಬೇಡ, ನೀನ್ ತಿನ್ನು. ನನಗೆ ಟಿಫಿನ್ ಬೇಡ, ಈ ಮನೇನು ಬೇಡ. ನಾನು ಈ ಕ್ಷಣವೇ ಮನೆಯಿಂದ ಹೊರಟೋಗ್ತೀನಿ ಎಂದು ಚರಣ್ ಟಿಫಿನ್ ಮಾಡದೆ ಹೊರಟು ಹೋಗುತ್ತಾನೆ. ಅನಾಮಿಕ ಕೋಪದಿಂದ, ಯಾವಾಗ ನೋಡಿದ್ರು ಅವನೇನೋ ಒಂದು ಅಂತಾನೆ ಇರ್ತೀರಾ ಎಂದು ಅನ್ನುತ್ತಾ ಇರುವಾಗ ಶಾರದಾ ನಿಧಾನವಾಗಿ ಮನೆಯೊಳಗೆ ಬರುತ್ತಾಳೆ. ರಮೇಶ್ ನೋಡಿ ಸಂತೋಷ ಪಡುತ್ತಾನೆ. ಅನಾಮಿಕ ಮುಖ ಮಾತ್ರ ಬಾಡಿ ಹೋಗುತ್ತೆ. ಮತ್ತೆ ಯಾವ ಮುಖ ಇಟ್ಕೊಂಡು ಬಂದಿದ್ದೀರಾ?
ಕೋಪ ಮಾಡ್ಕೋಬೇಡಿ ಅಮ್ಮನವ್ರೆ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕಾ ಆಶ್ಚರ್ಯದಿಂದ ನೋಡುತ್ತಾಳೆ. ಅನಾಮಿಕಾ, ನಾನು ಈಗ ಅತ್ತೆಯಾಗಿ ಬಂದಿಲ್ಲ. ನಿಮ್ಮ ಮನೆಯಲ್ಲಿ ಕೆಲಸದವರು ಬೇಕು ಅಂತ ಗೊತ್ತಾಯ್ತು. ಆ ಕೆಲಸವೇನೋ ನನ್ಗೆ ಕೊಡ್ತೀರಾ ಅಂತ ಬಂದೆ. ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತೀನಿ, ನನ್ನನ್ನು ನಂಬಿ ಅಮ್ಮನವ್ರೆ ಎಂದು ಹೇಳುತ್ತಾಳೆ. ಆ ಮಾತು ಕೇಳಿ ರಮೇಶ್ ಏನೋ ಮಾತನಾಡದೆ ಹೊರಟು ಹೋಗುತ್ತಾನೆ. ಅನಾಮಿಕಾ ಮಾತ್ರ ತನ್ನಲ್ಲಿ ತಾನು, ಓಹೋ, ಮಗನ ನೋಡದೆ ಇರಲಾರ್ದ ಅತ್ತೆಯವರು ಕೆಲಸದವರಾಗಿ ಬಂದಿದ್ದಾಳೆ. ಸರಿ, ಅವಕಾಶ ಕೊಡೋಣ. ಹಾಗಾದ್ರೆ ನಾನು ಏನು ಅಂತ ತೋರಿಸ್ತೀನಿ ಅಂದುಕೊಂಡು ಮೇಲಕ್ಕೆ ಶಾರದಳ ಹತ್ರ ಈಗಂತಾಳೆ, ಕೆಲಸದವ್ರು ಮಾಡಬೇಕಾದ ಕೆಲಸವೆಲ್ಲ ನಿಂಗೆ ಗೊತ್ತಲ್ಲ? ಗೊತ್ತು ಮೇಡಮ್, ಈ ಹೊತ್ತಿನಿಂದಲೇ ಕೆಲಸಕ್ಕೆ ಸೇರಿ ಹೋಗ್ತೀನಿ. ಸರಿ, ಹಾಗಾದ್ರೆ ಹೋಗಿ ನಂಗೆ ಜ್ಯೂಸ್ ತಗೊಂಡ್ ಬನ್ನಿ. ಈಗ್ಲೇ ತಗೊಂಡ್ಬರ್ತೀನಿ ಅಮ್ಮನವ್ರೆ ಎಂದು ಶಾರದಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಸೋಫಾದಲ್ಲಿ ಕೂತ್ಕೋತಾಳೆ. ಸ್ವಲ್ಪ ಸಮಯದ ನಂತರ ಶಾರದಾ ಹಾಗಲಕಾಯಿ ಜ್ಯೂಸ್ ತಂದು ಕೊಡ್ತಾಳೆ. ಅನಾಮಿಕಾ ಅದನ್ನು ಕುಡಿದು ಇಷ್ಟದಿಂದ ಮುಖ ಬಿಡ್ತಾಳೆ. ಕೋಪದಿಂದ, ಏನ್ ಜ್ಯೂಸ್ ತಂದಿದ್ದೀರಾ? ಹಾಗಲಕಾಯಿ ಜ್ಯೂಸ್ ಮೇಡಮ್. ಇದು ತಗೊಂಬ ಅಂತ ನಾ ಹೇಳಿದ್ನಾ? ನೀವೇ ಅಲ್ವಾ ಮೇಡಮ್ ಜ್ಯೂಸ್ ತಗೊಂಬ ಅಂತ ಹೇಳಿದ್ರಿ. ಫ್ರಿಜ್ ಅಲ್ಲಿ ನೋಡಿದ್ರೆ ಇದೇ ಇತ್ತು. ಇದು ಜ್ಯೂಸ್ ಕುಡ್ದಿರಾ ಏನು ಅಂತ ತಂದೆ. ಏನು ಮೇಡಮ್, ಚೆನ್ನಾಗಿಲ್ವಾ? ನಿನ್ ಮುಖದ ಹಾಗಿದೆ ಅಂದ್ರೆ ಚೆನ್ನಾಗಿದೆ ಅನ್ನೋ ಮಾತು. ಇನ್ನೊಂದ್ ಗ್ಲಾಸ್ ಜ್ಯೂಸ್ ತಗೊಂಬ ಅಂತೀರಾ ಮೇಡಮ್? ನಿನ್ ಜ್ಯೂಸ್ ಬೇಡ, ಏನು ಬೇಡ, ವಡೆ ಮಾಡು ಹೋಗು ಎಂದು ಹೇಳುತ್ತಲೇ ಶಾರದಾ ಜ್ಯೂಸ್ ಹಿಡಿದುಕೊಂಡು ನಗುತ್ತಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಟಿವಿ ನೋಡ್ತಾ ಇರ್ತಾಳೆ. 1 ಗಂಟೆಯ ನಂತರ ಶಾರದಾ ಒಂದು ಟ್ರೇಯಲ್ಲಿ ಚಿಕ್ಕ ಚಿಕ್ಕ ಕಾಗದದ ದೋಣಿಯನ್ನು ಮಾಡಿ ತರುತ್ತಾಳೆ. ಅನಾಮಿಕಾ ಅದನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ. ಯಾಕೆ ಮೇಡಮ್ ಅಷ್ಟೊಂದು ಆಶ್ಚರ್ಯ ಹೋಗ್ತಾ ಇದ್ದೀರಾ? ನೀವು ವಡೆ ಮಾಡು ಅಂತ ಹೇಳಿದ್ರಲ್ವಾ, ಅದೇನೋ ನನಗೆ ಮಾಡೋದಕ್ಕೆ ಬರಲ್ಲ, ಅದಕ್ಕೆ ಹೀಗೆ ದೋಣಿ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ, ಇನ್ನು ಆಡ್ಕೊಳ್ಳಿ. ಅಯ್ಯೋ ಆಂಟಿ, ನಾನ್ ಹೇಳಿದ್ದು ತಿನ್ನುವ ವಡೆ ಮಾಡು ಅಂತ ಹೇಳಿದ್ದು, ಈ ಕಾಗದದ ವಡೆಗಳಲ್ಲ. ಹೋಗಿ ತಿನ್ನುವ ವಡೆ ಮಾಡ್ಕೊಂಬನ್ನಿ, ಹೋಗಿ. ಹಾಗೆ ಅಮ್ಮನವ್ರೆ, ಇಷ್ಟಕ್ಕೂ ವಡೆ ಹೇಗಿರ್ಬೇಕು ಹೇಳಿಲ್ಲ. ಅದೇ ಮೇಡಮ್ ಅವ್ರೆ, ಮೆತ್ತಗೆ ಮಾಡ್ಬೇಕಾ, ಗಟ್ಟಿಯಾಗಿ ಮಾಡ್ಬೇಕಾ, ಗುಂಡಗೆ ಮಾಡ್ಬೇಕಾ, ಇಲ್ಲ ಅಂದ್ರೆ ಮಾಮೂಲಾಗಿ ಮಾಡೋ ಅಂತೀರಾ? ನೀವು ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಹಾಗೆ ಮಾಡಿ ತರ್ತೀನಿ ಎಂದು ಹೇಳುತ್ತಲೇ ಅನಾಮಿಕಂಗೆ ಕೋಪ ಬರುತ್ತೆ. ಹೇಗಂದ್ರೆ ಏನ್ ಹೇಳ್ಬೇಕು ಆಂಟಿ? ಏನೋ ಒಂದ್ ರೀತಿಯಿಂದ ಮಾಡು, ಹೋಗು. ಶಾರದಾ ನಗುತ್ತಾ ಹೊರಟು ಹೋಗುತ್ತಾಳೆ. 2 ದಿನದ ನಂತರ, ಆಂಟಿ ಇಸ್ತ್ರಿ ಮಾಡಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಶಾರದಾ ಗೋಡೆಯನ್ನು ಇಸ್ತ್ರಿ ಮಾಡ್ತಾ ಇರ್ತಾಳೆ. ಕಾರಿನ ಕೀಗಾಗಿ ಅನಾಮಿಕಾ ಆ ಕಡೆ ಬರ್ತಾಳೆ. ಶಾರದಾ ಮಾಡ್ತಾ ಇರೋದನ್ನ ನೋಡಿ ಕೋಪ ಬರುತ್ತೆ. ಆಂಟಿ ಏನ್ ಮಾಡ್ತಾ ಇದ್ದೀರಾ? ಗೋಡೆ ಅಂತ ಇದ್ದೀನಿ ಮೇಡಮ್. ಗೋಡೆ ಇಸ್ತ್ರಿ ಮಾಡುವುದಂದ್ರೆ ಏನು? ಮೇಡಮ್ ಅವ್ರೆ, ನೀವು ಇಸ್ತ್ರಿ ಮಾಡು ಅಂತ ಹೇಳಿದ್ರಿ, ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿಲ್ವಲ್ಲ. ನನ್ಗೇನು ಕೊಟ್ಟಿಲ್ಲ ನೀವು ಇಸ್ತ್ರಿ ಮಾಡು ಅಂತ, ಅದಕ್ಕೆ ಗೋಡೆನ ಇಸ್ತ್ರಿ ಮಾಡ್ತಾ ಇದ್ದೀನಿ ಎಂದು ಹೇಳುತ್ತಲೇ ಅನಾಮಿಕಾ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ. ಮತ್ತೊಂದು ದಿನ ರಮೇಶ್ ಅನಾಮಿಕಾ ಕಲಿತು ಮಾತನಾಡುತ್ತಾ ಇರುವಾಗ ಶಾರದಾ ಪ್ರಸಾದರು ಬರುತ್ತಾರೆ. ಚೆನ್ನಾಗಿದೆಯಪ್ಪ? ಅಯ್ಯ ರಮೇಶ್ ಸರು, ಅಮ್ಮ ಅನಾಮಿಕಾ ಮೇಡಮ್, ಈ ಮನೆ ಯಜಮಾನಿಯಾದ ನನ್ನ ಹೆಂಡತಿ ಶಾರದಳನ್ನು ನಾನು ದೇವತೆ ಹಾಗೆ ನೋಡಿದ್ರೆ ನೀವು ಕಳ್ಳನನ್ನ ಮಾಡಿದ್ದೀರಾ. ಅದು ತಪ್ಪು ಅಂತ ಹೇಳೋದಿಕ್ಕೆ ಈಗ ನಾನು ನನ್ನ ಹೆಂಡತಿನ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ಈ ಮನೆಯ ಕಳ್ಳ, ದುಡ್ಡಿನ ಕಳ್ಳ ಯಾರು ಅಂತ ಗೊತ್ತಾಗುತ್ತೆ ಎಂದು ಸೆಲ್ ಫೋನ್ ಕೊಡುತ್ತಾನೆ. ರಮೇಶ್ ಅನಾಮಿಕಾ ಅದರಲ್ಲಿರುವ ವಿಡಿಯೋನು ನೋಡುತ್ತಾರೆ. ಅನಾಮಿಕಳ ತಮ್ಮ ಬೀರುವಿನಿಂದ ದುಡ್ಡನ್ನು ಕಳ್ಳತನ ಮಾಡುವುದು ಕಾಣಿಸುತ್ತದೆ. ನೋಡಿದ್ರಲ್ಲ, ಆ ಕಳ್ಳನ ಗುರ್ತು ಹಿಡ್ದಿದ್ದಾರಲ್ಲ, ಆ ದಿನ ಕೂಡ ಇದೇ ನಡೀತಪ್ಪ. ಆದ್ರೆ ನಿನ್ ಹೆಂಡತಿ ನನ್ನ ಹೆಂಡತಿ ಮಾತನ್ನ ಕೇಳಿಲ್ಲ, ತನ್ನ ತಮ್ಮನ ಮಾತಿ ಕೇಳಿದ್ಲು. ನಿಜ ಯಾವಾಗಲಾದ್ರೂ ಹೊರಗೆ ಬರುತ್ತೆ ಅನ್ನುವ ನಂಬಿಕೆಯಿಂದಲೇ ನನ್ನ ಹೆಂಡತಿ ಇಲ್ಲಿ ಕೆಲಸದವಳಾಗಿ ಸೇರಿದ್ದಾಳೆ. ಚರಣ್ ಕಳ್ಳತನ ಮಾಡ್ತಾ ಇರುವಾಗ ಸೆಲ್ ಫೋನ್ ಅಲ್ಲಿ ರಿಕಾರ್ಡ್ ಮಾಡಿದ್ದಾಳೆ. ನಿನ್ನ ಕಣ್ಣು ತೆರೆಸಿದ್ದಾಳೆ. ಇನ್ನು ಬಾ ಶಾರದಾ, ಹೋಗೋಣ ಎಂದು ಶಾರದಾಳನ್ನು ಕರೆದುಕೊಂಡು ಪ್ರಸಾದ್ ಹೋಗುತ್ತಾ ಇರುವಾಗ, ಅಪ್ಪ ಅಮ್ಮ ನೀವೆಲ್ಲಿಗೂ ಹೋಗ್ಬೇಡಿ. ಅನಾಮಿಕಳೆ ತನ್ನ ತಮ್ಮನ ಜೊತೆ ಸೇರಿ ತನ್ನ ತವರು ಮನೆಗೆ ಹೋಗ್ತಾಳೆ. ಇದು ನಮ್ಮನೆ, ನಾವು ಇಲ್ಲೇ ಇರೋಣ ಎಂದು ಹೇಳುತ್ತಾ ಇರುವಾಗ ಚರಣ್ ಮನೆಯೊಳಗೆ ಬರುತ್ತಾನೆ. ಅನಾಮಿಕಂಗೆ ಕೋಪ ಬರುತ್ತೆ. ಏನ್ ತಮ್ಮನು ನೀನು? ಛೀ, ಕೇಳಿದಾಗಿಲ್ಲ, ನಿಂಗೆ ದುಡ್ಡು ಕೊಡ್ತಾನೆ ಇದ್ದೆ ಅಲ್ಲ, ಆದ್ರೂ ಕಳ್ಳತನ ಯಾಕೆ ಮಾಡ್ದೆ? ದೇವತೆಯಂತಹ ನಮ್ಮ ಅತ್ತೆನ ಮನೆ ಕಳ್ಳನಾಗಿ ಮಾಡ್ದೆ. ಹೋಗು ಇಲ್ಲಿಂದ, ನಿನ್ ಮುಖ ನಂಗೆ ತೋರಿಸ್ಬೇಡ. ನೀನು ಕೂಡ ನಿನ್ ತಮ್ಮನ ಜೊತೆ ಹೊರಟೋಗು ಅನಾಮಿಕಾ. ನಾನು ನಿನ್ ಜೊತೆ ಸಂಸಾರ ಮಾಡಕ್ಕಾಗಲ್ಲ. ಇಷ್ಟು ಕಾಲ ನಿನಗೆ ದುಃಖ ಮಾಡಬಾರ್ದು ಅಂತ ನಾನು ಎಷ್ಟೋ ಮಾಡ್ದೆ, ಆದ್ರೆ ಅದನ್ನ ನೀನು ನಿಲ್ಲಿಸ್ಕೊಳ್ಳಲಿಲ್ಲ. ಇನ್ನು ನಿನ್ ಮುಖ ನಂಗೆ ತೋರಿಸ್ಬೇಡ, ಹೊರಟೋಗು ಎಂದು ಕೋಪದಿಂದ ಹೇಳುತ್ತಲೇ ಚರಣ್ ಆವೇಶದಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಮಾತ್ರ ಹೋಗದೆ ಶಾರದಳ ಕಾಲನ್ನು ಹಿಡಿದುಕೊಂಡು ದುಃಖದಿಂದ, ಅತ್ತೆ ನನ್ನನ್ನು ಕ್ಷಮಿಸ್ಬಿಡಿ. ಒಡ ಹುಟ್ಟಿದವನ ಮೇಲಿನ ಪ್ರೇಮ ನನ್ನನ್ನು ಕುರುಡನನ್ನಾಗಿ ಮಾಡಿತು, ಅಹಂಕಾರಿಯಾಗಿ ಬದಲಾಯಿಸಿತು, ಸ್ವಾರ್ಥದಿಂದ ಆಲೋಚಿಸಿದೆ, ನಿಮ್ಮನ್ನು ಎಷ್ಟೋ ಕಷ್ಟ ಕೊಟ್ಟೆ. ಇನ್ನು ಮೇಲಿಂದ ನಾವು ಜೊತೆಯಾಗಿ ಇರೋಣ ಎಂದು ಬೇಡಿಕೊಳ್ಳುತ್ತಾಳೆ. ಅದಕ್ಕೆ ಶಾರದಾ ಒಪ್ಪಿಕೊಳ್ಳುತ್ತಾಳೆ. ಸರಿಯಮ್ಮ ಸೊಸೆ, ಹೋಗಿ ಅಡುಗೆ ಕೆಲಸ ನೋಡು. ಅನಾಮಿಕಾ ಹೊರಟು ಹೋಗುತ್ತಾಳೆ.
ಶಾರದಾ ಅಂದ್ರೆ ಇಷ್ಟು ಮಾತ್ರ ಇರುತ್ತೆ ಅಲ್ವೇನೆ ಶಾರದಾ? ಅತ್ತೆ ಕೆಲಸದವಳಾಗಿ ಯಾಕೆ ಸೇರಿದ್ಲು ಅಂತ ಈಗ ನನಗೆ ಅರ್ಥವಾಯ್ತು. ಇನ್ನು ನಮ್ಗೆ ಕಷ್ಟಗಳು ಬರೋದಿಲ್ಲ. ಹಾಗೆ ಅತ್ತೆ ಸೊಸೆಯರು ಒಟ್ಟಾಗಿ ಇರುತ್ತಾ ಆನಂದದಿಂದ ಜೀವಿಸ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಕೆಂಪನೆ ಬಿಸಿಲಿನಲ್ಲಿ ಕೊಡೆ ಹಿಡಿದುಕೊಂಡು ಕೆರೆ ಪಕ್ಕದಲ್ಲಿ ನಿಂತುಕೊಂಡ ಸೊಸೆ ಅನಾಮಿಕಾ ಆ ಕೆರೆಯಲ್ಲಿ ಅರ್ಧವರೆಗೂ ಕಟ್ ಮಾಡಿರುವ 2 ಮರಗಳನ್ನು ನೋಡ್ತಾ ಇರ್ತಾಳೆ. ಆಗಲೇ ಅತ್ತೆ ಶಾರದಾ ಮತ್ತೊಂದು ಕೊಡೆ ಹಿಡಿದುಕೊಂಡು ಬರ್ತಾಳೆ. ಸೊಸೆ ಅನಾಮಿಕಾ ನೋಡುತ್ತಾ ಇರುವ ಮರಗಳನ್ನು ನೋಡ್ತಾಳೆ. ಅವಳಿಗೇನೂ ಅರ್ಥವಾಗಲಿಲ್ಲ. ಏನೇ ಸೊಸೆ, ಇಷ್ಟು ಬಿಸಿಲಲ್ಲಿ ಅಷ್ಟು ಕೊಡೆ ಹಿಡ್ಕೊಂಡು ಈ ಕೆರೆ ಪಕ್ಕದಲ್ಲಿ ನಿಂತ್ಕೊಂಡು ಆ ಅರ್ಧ ಕಡ್ದ ಮರನ ಯಾಕೆ ಹಾಗೆ ನೋಡ್ತಾ ಇದೀಯಾ? ಅತ್ತೆ, ಅಕ್ಕಪಕ್ಕದಲ್ಲಿರುವ 2 ಮರಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅರ್ಧದವರೆಗೂ ಕಟ್ ಮಾಡಿದ ಮರಗಳು ಅನ್ಸುತ್ತೆ. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ ಅತ್ತೆ, ಇನ್ನು ನಿಮ್ಗೆ ಏನ್ ಅನ್ಸುತ್ತೆ? ಇನ್ ಏನ್ ಅನ್ಸೋದಂದ್ರೇನೆ, ನಿನ್ನ ಅಮ್ಮನ ಹೊಟ್ಟೆ ಹೊಡಿಯಾ? ಮೊದಲು ನಿಂಗೇನ್ ಅನ್ಸುತ್ತೋ ಮೊದಲು ಅದು ಹೇಳಿ ಸಾಯಿ. ಅಕ್ಕಪಕ್ಕದಲ್ಲಿರುವ ಮರಗಳನ್ನ ಸೇರಿಸ್ತಾ ನಾವು ಒಂದು ಮನೆ ಕಟ್ಕೊಂಡ್ರೆ ಹೇಗಿರುತ್ತೆ ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಅರ್ಧವರೆಗೂ ಕಟ್ ಮಾಡಿದ ಮರಗಳ ಮೇಲೆ ಮನೆ ಕಟ್ತೀಯಾ? ಅದು ಕೂಡ ಕೆರೆಯಲ್ಲಿ? ಯಾಕೆ ತಮಾಷೆ ಮಾಡ್ತಾ ಇದೀಯ ಸೊಸೆ? ಆ ಕೆರೆಯಲ್ಲಿ ಅರ್ಧವರೆಗೂ ಕಟ್ ಮಾಡಿದ ಮರಗಳ ಮೇಲೆ ನಿಜಕ್ಕೂ ಮನೆ ಕಟ್ಟೋದಂದ್ರೇನೆ? ಕೋಪ ಮಾಡ್ಕೊಬಿಡಿ ಅತ್ತೆ, ಕೂಲಾಗಿ ನಾನು ಹೇಳಿದ ಮನೆ ಬಗ್ಗೆ ಆಲೋಚಿಸಿ. ನಾನು ಏನಕ್ಕೆ ಇಲ್ಲಿ ಮನೆ ಕಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನೋ ಅರ್ಥವಾಗುತ್ತೆ. ಆಗ ನೀವೇ ನನ್ನನ್ನ ಮೆಚ್ಕೋತೀರಾ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಆ ಮರಗಳನ್ನು ನೋಡುತ್ತಾ ಆಲೋಚನೆಯಲ್ಲಿ ಬೀಳ್ತಾಳೆ. ಜಗಲಿ ಮೇಲೆ ಪ್ರಸಾದ್ ಕೂತ್ಕೊಂಡು ಬೀಸಣಿಗೆಯಿಂದ ಬೀಸ್ಕೊತಾ ಇರುವಾಗ ರಮೇಶ್ ಬರ್ತಾನೆ. ಅಪ್ಪ, ಈ ಅತ್ತೆ ಸೊಸರು ಎಲ್ಲಿಗೆ ಹೋಗಿದ್ದಾರೆ? ಎಷ್ಟು ಕರೆದ್ರು ಮಾತಾಡ್ತಾ ಇಲ್ಲ. ಏನ್ ಹೇಳೋಣ ಅಂತೀಯ ಮಗನೇ, ಮೊದಲೇ ಇದು ಬೇಸಿಗೆ, ಮೇಲಕ್ಕೆ ಕರೆಂಟ್ ಕೊರತೆ. ಕೊಡೆ ಹಿಡ್ಕೊಂಡು ಸೊಸೆ ಬಂದು, ಮಾವಯ್ಯ ನನ್ ಮನೇಲಿ ಇರ್ತಾ ಇಲ್ಲ, ಹಾಗೆ ಹೋಗಿ ಏನಾದ್ರೂ ಮರದ ಕೆಳಗೆ ಕೂತ್ಕೋತೀನಿ ಅಂತ ಹೇಳಿ ಹೋದ್ಲು. ಮತ್ತೆ ಅಮ್ಮ ಎಲ್ಲಿ ಹೋಗಿದ್ದಾಳೆ? ಸೊಸೆ ಹೋಗಿ ಮರದ ಕೆಳಗೆ ತಣ್ಣ ಕೂತ್ಕೊಂಡ್ರೆ ನಾನು ಮಾತ್ರ ಬಿಸಿಗೆ ಮನೇಲಿ ಕೂತ್ಕೋಬೇಕಾ? ನೆವರ್. ನಾನು ಕೂಡ ಹೋಗಿ ಯಾವ್ದಾದ್ರ ಮರದ ಕೆಳಗೆ ಕೂತ್ಕೋತೀನಿ ಅಂತ ಹೇಳಿ ಹೊರಟೋದ್ಲು. ಇಬ್ಬರಿಗೂ ಇಬ್ರು ಸರಿ ಹೋದ್ರಪ್ಪ. ಹಾಗೆ ಆಗುತ್ತೆ ಅವ್ರ ಕತೆ. ಈಗ ನಮ್ ಪರಿಸ್ಥಿತಿ ಏನಪ್ಪಾ? ಏನಿದೆ ಮಗನೇ, ನೀನೊಂದು ಕೊಡೆ ಹಿಡ್ಕೊಂಡು ಹೋಗು, ನಾನೊಂದು ಕೊಡೆ ಹಿಡ್ಕೊಂಡು ಬರ್ತೀನಿ. ಎಲ್ಲಿ ಮರಗಳು ಕಾಣಿಸಿದ್ರೆ ಅಲ್ಲಿ ಕೂತ್ಕೊಳ್ಳೋಣ. ಸಾಯಂಕಾಲ ವಾತಾವರಣ ತಣ್ಣಗಾದ ಮೇಲೆ ಮನೆಗ್ ಬರೋಣ. ನಾನನ್ನೋದು ಮರದ ಬಗ್ಗೆ ಅಲ್ಲಪ್ಪ, ಊಟದ ಬಗ್ಗೆ. ಏನ್ ತಿನ್ನೋಣ? ಇಬ್ರು ಅಡಿಗೆ ಮಾಡಿದ ಹಾಗಿಲ್ಲ. ನನ್ಗೇನು ಹಸುವೆ ಆಗ್ತಾ ಇದೆ. ಓಹೋ, ನೀನು ಅಡಿಗೆ ಬಗ್ಗೆ ಕೇಳ್ತಾ ಇದೀಯಾ? ನಮ್ಮನೆ ಅತ್ತೆ ಸೊಸೆರ ಬಗ್ಗೆ ನಿಂಗೆ ಗೊತ್ತಿದ್ದೆ ಅಲ್ವಾ? 12ಕ್ಕೆ ಕರೆಂಟ್ ಹೋಗುತ್ತೆ, ಆಮೇಲೆ ಟಿವಿ ನೋಡಕ್ಕಾಗಲ್ಲ. 12ವರೆಗೂ ಟಿವಿ ನೋಡಿ ಆಮೇಲೆ ಅಡಿಗೆ ಮಾಡ್ತಾರೆ. ಈ ದಿನ ಹಾಗೆ ಮಾಡೋಣ ಅಂದ್ಕೊಂಡು ರೂಮ್ ಒಳಗ್ ಹೋದ್ರು. ಮತ್ತೆ ಅಡಿಗೆ ಮಾಡ್ಲಿಲ್ವಲ್ಲಪ್ಪ? ಅಡಿಗೆ ರೂಮ್ಗೆ ಹೋದ್ರು, ಆದ್ರೆ ನಡೆದಿದ್ದು ಪೂರ್ತಿಯಾಗಿ ಹೇಳೋದಕ್ ಬಿಡು. ಅಡಿಗೆ ಮನೆಗೆ ಹೋದ ಮೇಲೆ ಎಂದು ಅಡಿಗೆ ಮನೆಯಲ್ಲಿ ಏನ್ ನಡೆಯುತ್ತೋ ಹೇಳಲಿಕ್ಕೆ ಶುರು ಮಾಡುತ್ತಾನೆ. ಅತ್ತೆ ಸೊಸೆಯರು ಕಿಚನ್ ಒಳಗಿರ್ತಾರೆ. ಅತ್ತೆ, ಈ ಹೊತ್ತಿಗೆ ನೀವು ಅಡಿಗೆ ಮಾಡ್ಬಿಡಿ, ನಾನು ಈ ಬಿಸಿಗೆ ಮನೆಯಲ್ಲಿ ಇರಲಾರ್ದೆ ಹೋಗ್ತಾ ಇದ್ದೀನಿ. ಹಾಗೆ ಹೊರಗಡೆ ಹೋಗಿ ಏನಾದ್ರೂ ಮರದ ಕೆಳಗೆ ಕುತ್ಕೋತೀನಿ. ಸರಿ ಅಮ್ಮ ಸೊಸೆ, ಏನ್ ಸಾರು ಮಾಡೋಂತೀಯಾ? ಹಾಲಿಗೆ ಹೋಗಿ ಅವರು ಹಾಲಿನ ಕೇಂದ್ರಕ್ಕೆ ಹೋದಾಗ ಮಂಗಮ್ಮನ ಸೋರೆಕಾಯಿ ಗಿಡ ಕಾಣಿಸಿದಾಗ ಒಂದು ಸೋರೆಕಾಯಿ ಕೊಯ್ಕೊಂಡ್ ಬಂದಿದ್ದಾರೆ. ಸೋರೆಕಾಯಿ ಸಾರು ಮಾಡ್ಬೇಕು ಅಷ್ಟೇನಾ? ಅಷ್ಟೇ ಅತ್ತೆ. ಮತ್ತೆ ನಾನು ಹೋಗ್ಲತ್ತೆ? ಹೋಗು ಸೊಸೆ, ಅಡಿಗೆ ಆದ್ಮೇಲೆ ನಾನು ಫೋನ್ ಮಾಡ್ತೀನಿ, ಆಗ ಬಂದ್ಬಿಡು. ನಾನು ಒಳ್ಳೆ ಅತ್ತೆ ಎಂದು ಅನಾಮಿಕಾ ಕೊಡೆ ಹಿಡಿದುಕೊಂಡು ಮನೆಯೊಳಗಿಂದ ಹೊರಟು ಹೋಗುತ್ತಾಳೆ. ಶಾರದಾ ರೈಸ್ ಒಲೆ ಮೇಲೆ ಇಡ್ತಾಳೆ. ಸೋರೆಕಾಯಿ ಕಟ್ ಮಾಡ್ತಾ ಇರುವಾಗ ಪಕ್ಕದ ಮನೆ ಸುಶೀಲಾ ಕಾರಕ್ಕಾಗಿ ಅಲ್ಲಿಗೆ ಬರ್ತಾಳೆ. ಏನ್ ಅಡಿಗೆ ಮಾಡ್ತಾ ಇದೀಯ ಶಾರದಾ? ಸೋರೆಕಾಯಿ ಹುಳಿ ಮಾಡ್ತಾ ಇದ್ದೀನಿ. ಯಾಕೆ ಹೀಗ್ ಬಂದೆ? ಸ್ವಲ್ಪ ಖಾರದ ಪುಡಿ ಕೊಡೆ. ಆದ್ರೂ ನೀನೇನಕ್ಕೆ ಅಡಿಗೆ ಮಾಡ್ತಾ ಇದೀಯಾ? ನಿನ್ ಸೊಸೆ ಎಲ್ಲಿಗೆ ಹೋಗಿದ್ದಾಳೆ? ಮನೆಯಲ್ಲಿ ಬಹಳ ಬಿಸಿಯಾಗಿದೆ ಅತ್ತೆ, ಹಾಗೆ ಹೊರಗಡೆ ಹೋಗಿ ಒಂದು ಮರದ ಕೆಳಗೆ ಕೂತ್ಕೋತೀನಿ ಅಂತ ಹೋಗಿದ್ದಾಳೆ. ಖಾರದ ಪುಡಿಗೆ ಮತ್ತೆ ಪಾತ್ರೆ ತಂದಿಯಾ, ಇಲ್ಲಾಂದ್ರೆ ನಮ್ ಪಾತ್ರೆಲ್ಲೇನೆ ಎಂದು ಶಾರದಾ ಕೇಳುತ್ತಾ ಇರುವಾಗ ಸುಶೀಲಾ ಮಧ್ಯದಲ್ಲಿ ಸೇರ್ಕೊಂಡು, ಅರೇ ನೀನೆಂತ ಮನುಷ್ಯಳೆ, ಸೊಸೆಗೆ ಅಷ್ಟೊಂದು ಸದ್ರ ಕೊಡಬಾರ್ದು. ನಮ್ಮ ಮೈ ಮೇಲೆ ಕೂತ್ಕೋತಾರೆ. ನಮ್ಮ ಪ್ರೇಮನ ಕೈಲಾಗದವರು ಅಂತ ತಿಳ್ಕೊಂಡು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ. ರಾಜಲಕ್ಷ್ಮಿ ಸೊಸೆ ಏನ್ ಮಾಡಿದ್ಲು ನಿಂಗ್ ಗೊತ್ತಲ್ಲ ಎಂದು ಅತ್ತೆ ಸೊಸೆರ ಮಧ್ಯೆ ಕಿಚ್ಚು ಹಿಡುತ್ತಾಳೆ. ಶಾರದಾ ಸೊರೆಕಾಯಿ ಕಟ್ ಮಾಡೋದು ಬಿಡ್ತಾಳೆ. ಒಲೆ ಮೇಲೆ ಅನ್ನ ಆಗದಲ್ಲೇ ಸ್ಟವ್ ಅನ್ನ ಆಫ್ ಮಾಡ್ತಾಳೆ. ಅದನ್ನು ನೋಡುತ್ತಲೇ ಸುಶೀಲಂಗೆ ಸಂತೋಷವಾಗುತ್ತೆ. ನೀನು ಕೂಡ ಅಡಿಗೆ ಮಾಡದಿ, ಮನೆಯಿಂದ ಹೊರಟೋಗು. ಅನಾಮಿಕಾ ಬಂದು ಕೇಳಿದ್ರೆ ನಾನು ಕೂಡ ಬಿಸಿಯಾಗಿ ಅನ್ಸ್ತು ಹೋದೆ ಅಂತ ಹೇಳು. ನಮ್ಮ ಅತ್ತೆ ಯಾವಾಗ್ಲೂ ಕಡಿಮೆ ಆಗ್ಬಾರ್ದು ಎಂದು ಹೇಳಿ ತನಗೆ ಬೇಕಾದ ಖಾರದ ಪುಡಿ ಡಬ್ಬವನ್ನು ತೆಗೆದುಕೊಂಡು ಹೊರಡುತ್ತಾಳೆ. ಜಗಲಿ ಮೇಲೆ ಕೂತ್ಕೊಂಡ ಪ್ರಸಾದ್ ಕೋಪದಿಂದ ನೋಡ್ತಾನೆ.
ಸುಶೀಲಾ ತಲೆ ತಗ್ಗಿಸುತ್ತಾಳೆ. ಏನಮ್ಮ ಸುಶೀಲಾ, ಒಂದು ಕೆಟ್ಟ ಕೋತಿ ವನವನ್ನೆಲ್ಲ ಹಾಳು ಮಾಡ್ತು ಅನ್ನೋ ಗಾದೆ ಗೊತ್ತಾ ನಿಂಗೆ ಎಂದು ಕೇಳುತ್ತಾನೆ. ಸುಶೀಲಾ ಏನೋ ಮಾತನಾಡದೆ ಚಕಚಕ ಹೊರಟು ಹೋಗುತ್ತಾಳೆ. ಇಷ್ಟದಲ್ಲಿ ಶಾರದಾ ಕೂಡ ಕೊಡೆ ಹಿಡಿದುಕೊಂಡು ಹೊರಗೆ ಹೊರಟು ಹೋಗುತ್ತಾಳೆ. ಹೀಗೆ ಪ್ರಸಾದ್ ಅಡಿಗೆ ಮನೆಯಲ್ಲಿ ಏನ್ ನಡೆಯುತ್ತೋ ಅಂತ ಹೇಳುವುದನ್ನ ಪೂರ್ತಿ ಮಾಡುತ್ತಾನೆ. ಅದೇಪ್ಪ ನಡೆದಿದ್ದು. ಈಗ ನಾವು ಮಾತಾಡ್ಕೊಳ್ಳೋದೇನಿದೆಪ್ಪ, ಮಡಕೆಲಿರೋ ತಣ್ಣನೆ ನೀರು ಕುಡಿದು ಬೀಸಣಿಗೆಯಿಂದ ಬೀಸ್ಕೊಂಡು ಮಲಗ್ಬೇಕು ಅಷ್ಟೇನಾ? ಮಗನೇ, ನಿಜ ಹೇಳ್ಬೇಕು ಅಂದ್ರೆ ನನಗ್ ಕೂಡ ಮನೆ ಹತ್ರ ಇರೋದು ಸ್ವಲ್ಪನೂ ಇಷ್ಟವಿಲ್ಲ. ಹೋಗಿ ಯಾವ್ದಾದ್ರು ಮರದ ಕೆಳಗೆ ಕೂತ್ಕೊಂಡ್ರೆ ಚೆನ್ನಾಗಿದೆ ಅನ್ಸುತ್ತೆ. ಅಂದ್ರೆ ಮನೆಗ್ ಬೀಗ ಹಾಕಪ್ಪ, ನಾವು ಕೂಡ ಹೋಗೋಣ ಬನ್ನಿ. ಅತ್ತೆ ಸೊಸೆಯರು ಬಂದ ಮೇಲೆ ಅವರೇ ನಮಗೆ ಫೋನ್ ಮಾಡ್ತಾರೆ, ಆಗ ನಾವು ಬರೋಣ. ಹಾಗೆ ಮಗನೇ, ಮನೆಯಲ್ಲಿರೋ ಕೊಡೆ ತಗೊಂಬ. ಮಳೆಗಾಲದಲ್ಲಿ ನಾವು 4ವರೆಗೂ ಉಪಯೋಗಕ್ಕೆ ಬರುತ್ತೆ ಅಂತ ಒಂದ್ 4 ಕೊಡೆ ಕೊಂಡ್ಕೊಂಡಿದ್ವಲ್ಲ, ಅದು ಈಗ ಬಿಸಿಲಿಗೆ ಉಪಯೋಗಕ್ಕೆ ಬರುತ್ತೆ. ಈಗಲೇ ಹೋಗಿ ತಗೊಂಡ್ಬರ್ತೀನಪ್ಪ ಎಂದು ರಮೇಶ್ ಮನೆಯೊಳಗೆ ಹೋಗುತ್ತಾನೆ. ಪ್ರಸಾದ್ ಎದ್ದು ನಿಲ್ಲುತ್ತಾನೆ. ರಮೇಶ್ ಕೊಡೆ ತೆಗೆದುಕೊಂಡು ಬರ್ತಾನೆ. ಮನೆಗೆ ಬೀಗ ಹಾಕಿ ಕೊಡೆ ಹಿಡಿದುಕೊಂಡು ಮನೆಯಿಂದ ಇಬ್ಬರು ಹೊರಡುತ್ತಾರೆ. ಏನೇ ಸೊಸೆ, ಎಷ್ಟು ಆಲೋಚಿಸಿದ್ರು ನನ್ನ ಮೊಣಕಾಲಿನ ತಲೆವರೆಗೂ ಏನೂ ಅರ್ಥವಾಗ್ತಿಲ್ಲ. ನೀನೇ ವಿವರಿಸಿ ಹೇಳು. ಅರೆವಾ ಅತ್ತೆ, ನಿಮ್ಮ ತಲೆ ಮೊಣಕಾಲವರೆಗೆ ಇದೆ ಅಂತ ಚೆನ್ನಾಗಿ ಒಪ್ಕೊಂಡಿದ್ದೀರಾ. ಮಾಡಿದ ವ್ಯಂಗ್ಯ ಸಾಕು ಕಣೆ, ನಿನಗ್ ಬಂದ ಆಲೋಚನೆ ಏನು ಹೇಳು ಮೊದ್ಲು. ಅತ್ತೆ, ನಾವು ಆ 2 ಮರಗಳ ಮಧ್ಯೆ ಒಂದು ಚಿಕ್ಕ ಮನೆ ಕಟ್ಕೊಂಡ್ರೆ ಹೇಗಿರುತ್ತೆ? ಮರಗಳ ಮಧ್ಯೆ ಮನೆ ಕಟ್ತೀಯಾ? ಅದು ಕೂಡ ಈ ಬೇಸಿಗೆಯಲ್ಲಿ? ಹೌದು ಅತ್ತೆ, ಈಗ ಬೇಸಿಗೆ ನೋಡಿದ್ರೆ ತೀವ್ರವಾಗಿದೆ. ನೆಲದ ಮೇಲೆ ಮನೆ ಇದ್ರೆ ಆ ಬಿಸಿನ ಸಹಿಸಲಾರರು. ಮೇಲಾಗಿ ಕರೆಂಟ್ ಕೂಡ ಹೋಗ್ತಾ ಇರುತ್ತೆ. ಬರ್ತಾ ಇರುವ ಬಿಸಿ ಗಾಳಿನ ಸಹಿಸಲಾರದೆ ಹೋಗ್ತೀವಲ್ಲ. ಅದು ಕೂಡ ನಿಜನೇ ಸೊಸೆ, ಆದ್ರೆ ಮರಗಳ ಮೇಲೆ ಮನೆ ಕಟ್ಟೋದು ಸುಲಭ ಅಲ್ವಲ್ಲ. ಮತ್ತೆ ಕಷ್ಟದ ಜೊತೆ ಪ್ರಯೋಜನ ಕೂಡ ಇರುತ್ತೆ ಅತ್ತೆ. ಕೆರೆ ಹತ್ರ ಗಾಳಿ ತಣ್ಣಗಿರುತ್ತೆ. ಮೇಲೆ ಇದ್ರೆ ಗಾಳಿ ಮತ್ತಷ್ಟು ತಾಗುತ್ತೆ ನಮ್ಮನ್ನ. ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಗಾಳಿ ತಣ್ಣಗೆ ಬರುತ್ತೆ. ಹಗಲು ನಮ್ಗೆ ಕರೆಂಟ್ ಅಗತ್ಯವಿಲ್ಲ. ರಾತ್ರಿ ವೇಳೆ ದೀಪ ಇಟ್ಕೊಳ್ಳೋಣ, ಇನ್ನು ಸಮಸ್ಯೆ ಏನಿರುತ್ತೆ ಹೇಳಿ? ಮತ್ತೆ ನೀರುಲಿಂದ ತರೋಣವೇ? ಅಯ್ಯೋ ಅತ್ತೆ, ನಾವು ಇರ್ತಾ ಇರೋದು ಕೆರೆಯಲ್ಲಿರುವ ಮರಗಳ ಮೇಲೆ ಮನೆ ಕಟ್ಕೊಂಡು, ಆಗ ನೀರಿನ ಸಮಸ್ಯೆ ಏನಕ್ಕೆ ಇರುತ್ತೆ ಹೇಳಿ? ಬಾವಿ ಹಗ್ಗ ತಗೊಂಡು ನೀರಿಳಿಯೋಣ. ನೀನ್ ಹೇಳಿದ್ದನ್ನು ಚೆನ್ನಾಗಿ ಇದೆ ಸೊಸೆ. ಮತ್ತೆ ನಾವು ಸುರಕ್ಷಿತವಾಗಿ ಇರ್ತೀವಿ ಅಂತೀಯಾ? ನಾವು ಬಲವಾಗಿ ಕಟ್ಕೊಂಡ್ರೆ ಸುರಕ್ಷಿತವಾಗಿ ಇರ್ತೀವಿ ಅತ್ತೆ. ಮೇಲಾಗಿ ಪ್ರವಾಹ ಬಂದ್ರು ನಮಗೆ ಕಷ್ಟವಿರಲ್ಲ. ನೆಲದ ಮೇಲಿಗಿಂತ ಎತ್ತರದಲ್ಲಿ ಇರ್ತೀವಲ್ಲ, ನೀರಿನ ಸಮಸ್ಯೆ ಇರೋದು, ತರಕಾರಿ ಸಮಸ್ಯೆ ಇರಲ್ಲ. ಮುಖ್ಯವಾಗಿ ಕರೆಂಟ್ ಬಿಲ್ ಸಮಸ್ಯೆ ನಿಜಕ್ಕೂ ಇರಲ್ಲ. ನೀನು ಬಹಳ ಆಲೋಚಿಸಿದೀಯ ಸೊಸೆ. ಈ ಬಿಸಿಲಿನಲ್ಲಿ ತಣ್ಣಗೆ ಗಾಳಿ ಚೆನ್ನಾಗಿ ಬರೋ ಹಾಗೆ ಒಂದು ಸಣ್ಣ ಮನೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಂತ ನಾವು ಮಾತಾಡ್ಕೊಂಡ ಮಾತುಗಳಲ್ವಾ ಈ ಆಲೋಚನೆಗೆ ಪ್ರೇರಣೆ. ಹೌದು ಅತ್ತೆ, ಸರಿ ಅಮ್ಮ ಸೊಸೆ, ನಿನ್ನ ಆಲೋಚನೆ ಏನೋ ನಂಗೆ ತುಂಬಾ ಹಿಡಿಸಿದೆ. ನಾವು ಆ ಮರಗಳ ಮೇಲೆ ಮನೆ ಕಟ್ಕೊಳ್ಳೋಣ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ತಂದೆ ಮಗ ಅವರ ಹತ್ರಕ್ಕೆ ಬರ್ತಾರೆ. ಅವರನ್ನು ನೋಡಿ ಅತ್ತೆ ಸೊಸೆಯರು ಆಶ್ಚರ್ಯ ಹೋಗ್ತಾರೆ. ಏನು ಶಾರದಾ, ಅತ್ತೆ ಸೊಸೆಯರಿಬ್ಬರು ಅಷ್ಟೆಲ್ಲ ಆಶ್ಚರ್ಯ ಹೋಗ್ತಾ ಇದ್ದೀರಾ? ನಾವಿಲ್ಲಿದ್ದೀವಿ ಅಂತ ಹೇಗೆ ತಿಳಿತ್ರಿ? ಕಳ್ಳ ಎಲ್ಲಿರ್ತಾನೆ ಅಂತ ಪೊಲೀಸರಿಗೆ ಪ್ರತ್ಯೇಕವಾಗಿ ಹೇಳ್ಬೇಕಾ ಏನೋ? ಅದು ಸರಿ ಹೋಗ್ಲಿ, ನೀವು ಅತ್ತೆ ಸೊಸೆಯರು ಮಾತಾಡ್ಕೋತಾ ಇರುವ ಆ ಕೆರೆಯಲ್ಲಿರೋ ಮರದ ಮೇಲಿರೋ ಮನೆ ಆಲೋಚನೆ ನಮ್ ಕೂಡ ಇಡ್ಸಿದೆ. 1-2 ದಿನದಲ್ಲಿ ಮನೆ ಕಟ್ಕೊಡೋಣ. ಇನ್ನು ಮನೆಗೆ ಬನ್ನಿ. ಎಲ್ಲರೂ ಸೇರಿ ಮನೆಗೆ ಬರುತ್ತಾರೆ. ಶಾರದಾ ಅಡುಗೆ ಮಾಡಲಿಲ್ಲ ಎಂದು ಅನಾಮಿಕಾ ತಿಳ್ಕೊತಾಳೆ. ಅತ್ತೆ, ನೀವು ಅಡುಗೆ ಮಾಡ್ಲಿಲ್ವಾ? ಏನೇ ನನ್ನ ಮೇಲೆ ಗಂಟ್ಲೆ ಇರಿಸ್ತೀಯಾ? ನಾನ್ ನಿನ್ನ ಅತ್ತೆ, ನೀನು ಸೊಸೆ, ನೀನೇ ಮಾಡು. ಚಕ ಮಾಡಿ ಎಲ್ರಿಗೂ ಅನ್ನ ಹಾಕು. ಅನಾಮಿಕಾ ಏನೋ ಮಾತನಾಡದೆ ಅಡುಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಶಾರದಾ, ಪ್ರಸಾದ್, ರಮೇಶ್ ಕೆರೆಯಲ್ಲಿರುವ ಮರದ ಮೇಲೆ ಮನೆ ಕಟ್ಟುವುದರ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. 1-2 ದಿನದ ನಂತರ ಎಲ್ಲರೂ ಸೇರಿ ಕೆರೆಯಲ್ಲಿರುವ ಮರದ ಮೇಲೆ ಒಂದು ಚಂದವಾದ ಮನೆ ಕಟ್ಕೋತಾರೆ. ಪ್ರಸಾದ್ ಮೀನ್ ಹಿಡಿತಾ ಇರ್ತಾನೆ. ಬಾವಿಯ ಹಗ್ಗದಿಂದ ರಮೇಶ್ ನೀರನ್ನು ಎಳಿತಾ ಇರ್ತಾನೆ. ಹಾಗೆ ಅತ್ತೆ ಸೊಸೆಯರು ಸೇರಿ ಬಿಸಿಲು ಕಾಲದಲ್ಲಿ ತಣ್ಣಗೆ ಜೀವನ ಸಾಗಿಸುತ್ತಾ ಇರ್ತಾರೆ. ಮತ್ತೆ ನೀವು ಕೂಡ ಈ ಬೇಸಿಗೆ ತಾಪವನ್ನು ಕಡಿಮೆ ಮಾಡಲಿಕ್ಕೆ, ಈ ಬೇಸಿಗೆಯಲ್ಲಿ ತಂಪನ್ನು ನಿಮ್ಮ ಕೈಗೆ ಸೇರಿಸಿಕೊಳ್ಳಲಿಕ್ಕೆ ಎಂತಹ ಉಪಾಯ ಮಾಡ್ತಾ ಇದ್ದೀರಾ ಅಂತ ಕಾಮೆಂಟ್ ರೂಪದಲ್ಲಿ ನಮ್ಗೆ ಹೇಳಿ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.